ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ನಾನು ನಿಮ್ಮ ಪುಷ್ಕರ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೇನು ಸ್ಪೆಷಲ್ ಅಂದರೆ, ಇವತ್ತು ಇಲ್ಲಿಗೆ ಬಂದಮೇಲೆ ನಾನು ಎಲ್ಲಿ ಇದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಬಂದ್ಬಿಟ್ಟು ಇವತ್ತು ಈ ವ್ಲಾಗಿನ ಸ್ಪೆಷಲ್ ಬಂದ್ಬಿಟ್ಟು ರೂಮ್ ಟೂರ್, ಇಲ್ಲ ಅಂದರೆ ಮನೆ ಟೂರ್, ಏನು ಬೇಕಾದ್ರೂ ಕರಿಬೋದು. ಸೊ ನಾನು ಬಂದ್ಬಿಟ್ಟು ಒಂದು ಪ್ರೈವೇಟ್ ಅಕಾಮಿಡೇಷನಲ್ಲಿದ್ದೀನಿ. ಸೊ ಇಟ್ ಇಸ್ ಬಂದ್ಬಿಟ್ಟು ಒಂದು ಫ್ಲ್ಯಾಟ್ ಥರ. ಸೊ ಇಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಹೆಂಗೆ ಸ್ಟೂಡೆಂಟ್ಸ್ ಇರ್ತಾರೆ ಅಂದರೆ, ಒಂದು ಯೂನಿವರ್ಸಿಟಿಯಿಂದ ಅಕಾಮಿಡೇಷನ್ಸ್ ಕೊಡ್ತಾರೆ. ಲೈಕ್ ಇಂಡಿಯಾದಲ್ಲಿ ಹೆಂಗೆ ಹಾಸ್ಟೆಲ್ಸ್ ಇರುತ್ತೆ, ಒಂದೊಂದು ಯೂನಿವರ್ಸಿಟಿಲಿ ಹಾಸ್ಟೆಲ್ಸ್ ಇರುತ್ತೆ, ಯೂನಿವರ್ಸಿಟಿ ಹಾಸ್ಟೆಲ್ಸ್ ಇರುತ್ತೆ, ಹಾಗೆ ಇಲ್ಲಿ ಯೂನಿವರ್ಸಿಟಿ ಅಕಾಮಿಡೇಷನ್ಸ್ ಕೊಡ್ತಾರೆ. ಇಲ್ಲ ಅಂದರೆ ಪ್ರೈವೇಟ್ ಆಗಿರ್ಬೋದು. ಲೈಕ್ ಪ್ರೈವೇಟ್ ಅಂದರೆ ಅಲ್ಲ, ಇಂಡಿಯಾದಲ್ಲಾದರೆ ಹೆಂಗಿದೆ ಪಿ ಜಿ ನೋಡ್ಕೋಬೋದು, ಇಲ್ಲ ಫ್ಲ್ಯಾಟ್ ತೊಗೋಬೋದು ರೆಂಟ್ಗೆ. ಅದೇ ಥರ ಇಲ್ಲಿ ಪಿ ಜಿ ಇಲ್ಲ, ಬಟ್ ಇಲ್ಲಿ ಬಂದ್ಬಿಟ್ಟು ಪ್ರೈವೇಟ್ ಅಕಾಮಿಡೇಷನ್ಸ್ ಅಂತ ಕರೀತಾರೆ ಇಲ್ಲೆಲ್ಲ. ಸೊ ಅಲ್ಲಿ ಬಂದ್ಬಿಟ್ಟು ಲೈಕ್ ಫ್ಲ್ಯಾಟ್ಸ್ ಇರುತ್ತೆ, ಇಲ್ಲ ಇಂಡಿವಿಜುವಲ್ ಹೋಮ್ ತೊಗೋಬೋದು, ಇಲ್ಲಾಂದರೆ 1 BHK ಅಪಾರ್ಟ್ಮೆಂಟ್ ತೊಗೋಬೋದು. ನಾನು ಬಂದ್ಬಿಟ್ಟು ಇವಾಗಿರೋದು 1 BHK ಫ್ಲ್ಯಾಟಲ್ಲಿ. ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಸ್ಟೂಡೆಂಟ್ಸ್ಗೆ ಅಂತ ಮಾಡಿರೋದು 1 BHK ಫ್ಲ್ಯಾಟ್. ಸೊ ಬೇರೆ ಯಾರು ಲೈಕ್ ದೊಡ್ಡವರೆಲ್ಲ ಇರೋಲ್ಲ. ಸೊ ಈ ಫುಲ್ ಲೈಕ್ ಕಂಪ್ಲೀಟ್ ಫ್ಲ್ಯಾಟಲ್ಲಿ ಬಂದ್ಬಿಟ್ಟು ಎಲ್ಲರೂ ಸ್ಟೂಡೆಂಟ್ಸ್ ಇರೋದು. ಸೊ ಇದು ಬಂದ್ಬಿಟ್ಟು ಸ್ಟೂಡೆಂಟ್ ಅಕಾಮಿಡೇಷನ್ ಅಂತ ಕರೀತಾರೆ. ಸೊ ಇಲ್ಲಿ ಫುಲ್ ಸ್ಟೂಡೆಂಟ್ಸೇ ಇರೋದು. ನಾನು ಬಂದ್ಬಿಟ್ಟು ಈ ಪ್ರೈವೇಟ್ ಅಕಾಮಿಡೇಷನ್ ಬಂದ್ಬಿಟ್ಟು ನನಗೆ ಏನಕ್ಕೆ ತುಂಬ ಇಷ್ಟ ಆಯಿತು ಅಂದರೆ, ಯೂನಿವರ್ಸಿಟಿ ಪಕ್ಕನೇ ಇದೆ. ಜಸ್ಟ್ 7 to 8 minutes ವಾಕ್ ಅಷ್ಟೇ ಇಲ್ಲಿಂದ ಯೂನಿವರ್ಸಿಟಿಗೆ. ಆಮೇಲೆ ತುಂಬ ಸ್ಪೇಷಿಯಸ್ ಆಗಿದೆ. ಆಮೇಲೆ ಎವ್ರಿಥಿಂಗ್ ಇಸ್ ಲೈಕ್ ಸ್ಮೂತ್ ಗೋಯಿಂಗ್. ಸೊ ಏನಕ್ಕೂ ಜಾಸ್ತಿ ತಲೆ ಕೆಡಿಸ್ಕೊಳಂಗಿಲ್ಲ. ಅದಕ್ಕೆ ದೂರ ಹೋಗ್ಬೇಕಿದ್ದು ಎಲ್ಲನೂ ಅಕ್ಕಪಕ್ಕನೇ ಇದೆ. ಜಸ್ಟ್ ಎಲ್ಲದಕ್ಕೂ ವಾಕ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಈವನ್ ರೇಷನ್ ಏನಾದರೂ ಬೇಕಂತೆ, ಬೇಕಾದ್ರೆ ಅದನ್ನು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಹೆಂಗೆ ರೇಷನ್ ಇಲ್ಲ ಗ್ರಾಸರೀಸ್ ಏನಲ್ಲಿ ಹೇಳ್ತಾರೆ ಅದನ್ನು ಹೆಂಗೆ ಪರ್ಚೇಸ್ ಮಾಡೋದು, ಎಷ್ಟಿದೆ, ಅದನ್ನೆಲ್ಲ ಬೇಕಾದ್ರೆ ಮುಂದಿನ ವ್ಲಾಗಲ್ಲಿ ಮಾಡ್ಕೊಡ್ತೀನಿ. ಈ ವ್ಲಾಗಲ್ಲಿ ಇವತ್ತು ನೀವು ನನ್ನ ರೂಮ್ ಟೂರ್ ನೋಡ್ತೀರಾ, ಅವ್ರು ನನ್ನ 1 BHK ಅಪಾರ್ಟ್ಮೆಂಟ್ ನೋಡ್ತೀರಾ. ಸೊ ಬನ್ನಿ ಹೋಗೋಣ. ಸೊ ಇದು ಬಂದುಬಿಟ್ಟು ಕೆಳಗಡೆಯಿಂದ ಸ್ಟಾರ್ಟ್ ಮಾಡೋಣ. ಸೊ ಇದು ಬಂದುಬಿಟ್ಟು ನನ್ನ ಬಿಲ್ಡಿಂಗ್. ಸೊ ಇದು ಬಂದ್ಬಿಟ್ಟು ನನ್ನ ಅಪಾರ್ಟ್ಮೆಂಟ್. ಇದು ಸುತ್ತ ಬಂದುಬಿಟ್ಟು ಫುಲ್ ಕಮ್ಯುನಿಟಿ. ಇದೆಲ್ಲನೂ ಸ್ಟೂಡೆಂಟ್ ಅಪಾರ್ಟ್ಮೆಂಟ್ಸೇ. ಇದು ಫುಲ್ ಇವಾಗ ಬೆಂಗಳೂರಲ್ಲಿ ಹೆಂಗೆ ಇವಾಗ ಬ್ರಿಗೇಡ್ ಅಪಾರ್ಟ್ಮೆಂಟ್ಸ್ ಇದೆ, ಆಮೇಲೆ ಸತ್ವ ಇದೆ, ಅದೇ ಥರ ಇಲ್ಲಿ ಬಂದುಬಿಟ್ಟು ವೀಟಾ ಅಂತ ಒಂದು ಸ್ಟೂಡೆಂಟ್ ಅಕಾಮಿಡೇಷನ್ ಇದೆ. ಇದು ಫುಲ್ಲು ವೀಟಾ ಸ್ಟೂಡೆಂಟ್ ಅವ್ರದ್ದೇನೆ. ಸೊ ಒಂದೊಂದು ಬಿಲ್ಡಿಂಗ್ ಒಂದೊಂದು ನೇಮಲ್ಲಿದೆ. ಸೊ ನನ್ನ ಬಿಲ್ಡಿಂಗ್ ನೇಮ್ ಬಂದುಬಿಟ್ಟು ಚಾರ್ಲ್ಸ್ ಬಿಲ್ಡಿಂಗ್ ಅಂತ. ಸೊ ಅದೇ ಥರ ಮೆಡ್ಲಾಕ್ ಬಿಲ್ಡಿಂಗ್ ಇದೆ, ಬೇರೆ ಬೇರೆ ಬಿಲ್ಡಿಂಗ್ಸ್ ಇದೆ. ಆಲ್ಮೋಸ್ಟ್ ಒಂದು ಅಪಾರ್ಟ್ಮೆಂಟಲ್ಲೂ ಸೊ 16 ಫ್ಲೋರ್ಸ್ ಇದೆ. ಸೊ 16 ಫ್ಲೋರ್ಸಲ್ಲಿ ಒಂದೊಂದು ಫ್ಲೋರ್ಸಲ್ಲೂ ಅರೌಂಡ್ 15 to 20 ರೂಮ್ಸ್ ಬರುತ್ತೆ. ಸೊ ಇದು ಬಂದುಬಿಟ್ಟು ನನ್ನ ಬಿಲ್ಡಿಂಗ್. ಸೊ ಇದು ಎಂಟ್ರೆನ್ಸಿಗೆ ಫಾಬ್ ಬೇಕು. ಇದು ಬಂದುಬಿಟ್ಟು ಕಮ್ಯುನಿಟಿ ಸ್ಪೇಸ್. ಸೊ ಎಂಟ್ರೆನ್ಸ್ ರೈಟ್ ಸೈಡಲ್ಲಿದೆ. ಸೊ ಇಲ್ಲಿ ಬಂದುಬಿಟ್ಟು ನಿನ್ನ ಫ್ರೆಂಡ್ಸ್ ಜೊತೆ ಇಲ್ಲ ಅಪಾರ್ಟ್ಮೆಂಟ್ ಜೊತೆ ಫ್ಲ್ಯಾಟ್ ಮೇಟ್ ಜೊತೆ ಎಲ್ಲ ಬಂದು ಇಲ್ಲಿ ಚಿಲ್ ಔಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಜಾಗ. ಸೊ ಕಂಫರ್ಟಬಲ್ ಆಗಿ ಆರಾಮಾಗಿ ಸಂಜೆ ಹೊತ್ತು ಬಂದು ಕಾಲೇಜ್ ಮುಗಿಸ್ಕೊಂಡ್ಬಂದು ಇಲ್ಲಿ ಹ್ಯಾಂಗ್ ಔಟ್ ಮಾಡ್ಕೊಳ್ಳೋ ಸ್ಪಾಟ್ ಥರ ಒಂದು ಕೊಟ್ಟಿದ್ದಾರೆ. ಎಲ್ಲ ಫ್ಲೋರ್ಗೂ ಲಿಫ್ಟ್ ಇದೆ. ಸೊ ಲಿಫ್ಟ್ಗೆ ಫಾಬ್ ಪ್ರೆಸ್ ಮಾಡಿ ಕ್ಲಿಕ್ ಮಾಡಬೇಕು, ಆವಾಗಲೇ ಓಪನ್ ಆಗೋದು. ಸೊ ನಂದು 2nd ಫ್ಲೋರ್. ಸೊ 2 ಪ್ರೆಸ್ ಮಾಡ್ತಿದ್ದೀನಿ. ಸೊ 2nd ಫ್ಲೋರ್ಗೆ ಬಂದಿದ್ದ ತಕ್ಷಣ ರೈಟ್ ಸೈಡ್ಗೆ ಬಂದುಬಿಟ್ಟು ನನ್ನ ಫ್ಲ್ಯಾಟ್ ಇರೋದು. ಸೊ ಆಪೋಸಿಟು ಏನೇನು ನೋಡ್ತಿದ್ದಾರೆ ಇದೆಲ್ಲನೂ ಫ್ಲ್ಯಾಟ್ಸೇ. ಸೊ ಒಂದೊಂದು ಫ್ಲ್ಯಾಟ್ಸಲ್ಲಿ ಒಬ್ಬೊಬ್ಬರು ಸ್ಟೂಡೆಂಟ್ಸ್ ಇರ್ತಾರೆ. ಸೊ ನನ್ನ ಫ್ಲ್ಯಾಟ್ ಬಂದುಬಿಟ್ಟು 221. ಸೊ ಎಲ್ಲನೂ ಫಾಬ್ ಸಿಸ್ಟಮ್. ಸೊ ಫಾಬ್ ಕೀ. ಸೊ ಇದು ಬಂದ್ಬಿಟ್ಟು ಕೀ. ಇದು ಕಳೆದೋದ್ರೆ ಆಯಿತು, ಮುಗಿದ ಕತೆ. ಸೊ ಫಾಬ್ ಸ್ಕ್ಯಾನ್ ಆಗುತ್ತೆ, ಗ್ರೀನ್ ಸಿಗ್ನಲ್ ಕೊಟ್ಟಿದ ತಕ್ಷಣ ಓಪನ್ ಆಗುತ್ತೆ. ಸೊ ಲೆಟ್ಸ್ ಗೋ ಇನ್. ಸೊ ಎಂಟರ್ ಆಗಿದ ತಕ್ಷಣ ಒಂದು ಮಿರರ್ ಇದೆ. ಸೊ ಡ್ರೆಸ್ಸಿಂಗ್ ಮಿರರ್ ಅಂತಾದರೂ ಕರಿಬೋದು, ಏನಂತಾದರೂ ಬೇಕಾದರೂ ಕರಿಬೋದು. ಸೊ ಒಂದು ಲಾಂಗ್
ಮಿರರ್ ಇದೆ. ಸೊ ದಿಸ್ ಇಸ್ ಮೈ ಎಂಟ್ರೆನ್ಸ್. ಇದು ನನ್ನ ಎಂಟ್ರೆನ್ಸ್ ಆಗಿದ ತಕ್ಷಣ ಒಂದು ಮಿರರ್, ಫುಲ್ ಲಾಂಗ್ ಮಿರರ್ ಇದೆ, ನೋಡ್ಬೋದು ನೀವು. ಸೊ ಫ್ಲೋರ್ ಎಲ್ಲ ಬಂದ್ಬಿಟ್ಟು ಕಂಪ್ಲೀಟ್ ವುಡ್ ಫ್ಲೋರ್ಸ್. ಆಮೇಲೆ ಎಂಟ್ರ್ ಆಗಿ ರೈಟ್ ಸೈಡ್ಗೆ ಬಾತ್ರೂಮ್. ಸೊ ಇದು ಬಾತ್ರೂಮ್. ಸೊ ಸಿಂಕ್ ಇದೆ, ಕೆಳಗಡೆ ಸ್ಟೋರೇಜ್ ಇದೆ ಸಿಂಕ್ಗೆ. ಸೊ ಇಲ್ಲಿ UK ಶವರ್ ಗನ್ ಅಂದರೆ ಜೆಟ್ ಸ್ಪ್ರೇ ಏನೂ ಇರೋಣ. ಸೊ ಟಿಶ್ಯೂ. ಸೊ ನಾರ್ಮಲ್ ವೆಸ್ಟರ್ನ್ ಟಾಯ್ಲೆಟ್. ಶವರ್ ಹೆಡ್ ಇದೆ, 2 ಶವರ್ ಹೆಡ್ ಇದೆ. ಸೊ ಆಮೇಲೆ ಇಲ್ಲೊಂದು ಸ್ಟೋರೇಜ್ ಸ್ಪೇಸ್ ವಿತ್ ಮಿರರ್ ಬರುತ್ತೆ. ಯು ಕ್ಯಾನ್ ಸ್ಟೋರ್ ಆಲ್ ಯೋರ್ ಸ್ಟಫ್ಸ್. ಸೊ ನಾನು ಸ್ವಲ್ಪ ಮಾಯಿಶ್ಚರೈಸರ್, ಬಾಡಿ ವಾಶ್, ಆಮೇಲೆ ಹೈಜೀನ್ ವಾಶ್, ಆಮೇಲೆ ಟ್ರಿಮ್ಮರ್ಸ್, ಆಮೇಲೆ ಡ್ಯೂಸ್, ಪೇಸ್ಟ್ ಎಲ್ಲ ಇಟ್ಕೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ನೆಕ್ಸ್ಟ್ ಇದು ಬಂದುಬಿಟ್ಟು ಹೀಟರ್. ಸೊ UK ಬಂದುಬಿಟ್ಟು ಸೆಕೆಂಡ್ ಕೋಲ್ಡೆಸ್ಟ್ ಕಂಟ್ರಿ ಆಫ್ಟರ್ ಕೆನಡಾ. ಸೊ ಕೆನಡಾ ಆದಮೇಲೆ UKನೇ ತುಂಬ ಕೋಲ್ಡೆಸ್ಟ್ ಕಂಟ್ರಿ. ಸೊ ಅದಾದಮೇಲೆ ಸ್ಟಡಿ ಟೇಬಲ್ ಇದೆ. ಸೊ ಸ್ಟ್ರೇಟಾಗಿ ಬಂದರೆ ಅವರು ಬಿನ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ರೀಸೈಕಲ್, ರೀಯೂಸ್ ಎಲ್ಲ ಸಪ್ರೇಟ್ ಮಾಡಬೇಕು. ಹಸಿ ಕಸ, ಒಣ ಕಸ ಅಂತ ಏನು ಹೇಳ್ತೀವಿ, ಇಲ್ಲಿ ರೀಸೈಕಲ್, ರೀಯೂಸ್, ಆಮೇಲೆ ರೆಡ್ಯೂಸ್ ಅಂತ ಇವರು 3 to 4 ಟೈಪ್ ಆಫ್ ಸೆಗ್ರಿಗೇಷನ್ ಮಾಡ್ಕೊಳ್ತಾರೆ ಕಸದಲ್ಲಿ. ಸೊ ಇದನ್ನ ಬಂದುಬಿಟ್ಟು ನನ್ನ ಸ್ಟಡಿ ಟೇಬಲ್. ಸೊ ಇವಾಗ ತಾನೇ ಬಂದಿದ್ದೀನಿ, ಫುಲ್ ಮೆಸ್ಸಿ ಇದೆ ಸದ್ಯಕ್ಕೆ. ಇನ್ನೂ ಬಟ್ಟೆ ಒಗಿಬೇಕು, ನಾನು ಇನ್ನೂ ಲಾಂಡ್ರಿ ಬ್ಯಾಸ್ಕೆಟ್ ಬಂದಿಲ್ಲ. ಸೊ ಬರೋವರೆಗೂ ಕಾಯ್ತಾ ಇದ್ದೀನಿ. ಸೊ ಬ್ಯಾಂಗ್ಳೂರಿಂದ ತಂದಿರೋದು ಇದೆಲ್ಲ. ಇದು ಬಂದುಬಿಟ್ಟು ಅದೇ ಫೋಟೋಸ್, ಆಮೇಲೆ ಕ್ಯಾಲೆಂಡರ್. ಇದು ನನ್ನ ತಂಗಿ ಕೊಟ್ಟಿರೋದು. ಆ್ಯಂಡ್ ಇದು ನಮ್ಮ ಅಕ್ಕ ಕೊಟ್ಟಿರೋದು ಸೆಂಟೆಡ್ ಕ್ಯಾಂಡಲ್. ಕುಂಕುಮ ತಂದಿದ್ದೆ ತಿರುಪ್ತಿಯಿಂದ. ಆ್ಯಂಡ್ ಇದೆಲ್ಲ ಲಾಂಡ್ರಿಗೆ ಹಾಕೋದು. ಸೊ ಇಲ್ಲಿ ಫುಲ್ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಸ್ಟಡಿ ಟೇಬಲ್ ಕೆಳಗಡೆ. ಸೊ ಎಲ್ಲ ನನ್ನ ಬುಕ್ಸು, ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲಿದೆ. ಆಮೇಲೆ ದಿಸ್ ಇಸ್ ಅ ಹ್ಯೂಜ್ ವಿಂಡೋ. ಔಟ್ಸೈಡ್ ವ್ಯೂ ತುಂಬ ಚೆನ್ನಾಗಿದೆ. ಬಟ್ ಎದುರುಗಡೆ ಸದ್ಯಕ್ಕೆ ಕನ್ಸ್ಟ್ರಕ್ಷನ್ ನಡೀತಿದೆ, ಒಂದು 2 monthsಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಅದು ಬಿಟ್ಟರೆ ಎಲ್ಲ ಹ್ಯೂಜ್ ಬಿಲ್ಡಿಂಗ್ಸೇ, ಚೆನ್ನಾಗಿದೆ ವ್ಯೂ ಮಾತ್ರ. ಕಾರ್ಸ್ ಎಲ್ಲ ಹೋಗ್ತಿದೆ. ಸೊ ಇಲ್ಲೂ ನಾರ್ಮಲ್ ಇಂಡಿಯನ್ ಡ್ರೈವಿಂಗ್ ಥರನೇ ರೈಟ್ ಹ್ಯಾಂಡ್ ಸೈಡ್ ಇರುತ್ತೆ ಎಲ್ಲ ಡ್ರೈವಿಂಗ್. ಸೊ ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ಅದಾದಮೇಲೆ ಹಾಗೆ ತಿರ್ಕೊಂಡ್ರೆ ಕಿಚನಿಗೆ ಬರೋಣ. ಸೊ ಇದು ಬಂದ್ಬಿಟ್ಟು ನನ್ನ ಕಿಚನ್. ಸೊ ಕಿಚನ್ ಮ್ಯಾಟ್ ಹಾಕಿದ್ದೀನಿ ಚಳಿ ಆದರೆ ನಿಂತ್ಕೊಳ್ಳೋಕ್ಕೆ. ಸೊ ಇದು ಬಂದುಬಿಟ್ಟು 2 ಹಾಪ್ ಕೊಡ್ತಾರೆ ನಮಗೆ, ಒಂದು ಚಿಕ್ಕದು ಒಂದು ದೊಡ್ಡದು. ಸ್ವಿಚಸ್ ಎಲ್ಲ ಹಿಂದೆ ಇದೆ. ಸೊ ಅದಾದಮೇಲೆ ಇದು ಬಂದುಬಿಟ್ಟು ಇನ್ಸ್ಟೆಂಟ್ ಪಾಟ್ ಅಂತ. ಪ್ರೆಷರ್ ಕುಕ್ಕರ್ ಕೊಡೋಲ್ಲ ನಮಗಿಲ್ಲಿ. ಸೊ ಪ್ರೆಷರ್ ಕುಕ್ಕರ್ ತರಂಗೂ ಇಲ್ಲ ಸೇಫ್ಟಿ ರೀಸನ್ಸಿಂದ. ಅದ್ರ ಬದಲು ಇನ್ಸ್ಟೆಂಟ್ ಪಾಟ್ ಅಂತ. ಇದು ಸೇಮ್ ಎಲೆಕ್ಟ್ರಿಕ್ ಕುಕ್ಕರ್ ಇರುತ್ತವೆ ಇಂಡಿಯಾದಲ್ಲಿ, ಸೇಮ್ ಅದೇ ಥರ. ಮಿಕ್ಸರ್. ಆಮೇಲೆ ಇಲ್ಲೆಲ್ಲ ಇವಾಗ ಸ್ಟೋರ್ ಮಾಡ್ತಿದ್ದೀನಿ ಸ್ಪೈಸಸ್ಸು, ವಾಟರ್ ಬಾಟಲ್, ಸಾಲ್ಟ್, ಶುಗರ್, ಆಯಿಲ್, ಆಮೇಲೆ ಸ್ವಲ್ಪ ನಮ್ಮ ಭಾರತೀಯ ಸ್ಪೈಸಸ್ ಏನಿದೆ ಅದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ. ಸದ್ಯಕ್ಕೆ ಇನ್ನೂ ಏನು ಜೋಡಿಸಿಲ್ಲ, ಇವಾಗ ತಾನೇ ಬಂದಿರೋದು. ಅದಾದಮೇಲೆ ಇಲ್ಲೂ ಅಷ್ಟೇ ಎಲ್ಲ ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ರ್ಯಾಕಲ್ಲಿ. ಅದಾದಮೇಲೆ ಇಲ್ಲಿ ಸ್ವಲ್ಪ ನಾರ್ಮಲ್ ಗ್ರಾಸರೀಸ್, ಆಮೇಲೆ ಡಿಶ್ ಪಾಟ್ಸ್ ಲೈಕ್ ವಾಷಿಂಗ್ ಮಿಷಿನ್ಗೆ ಹಾಕೋ ಪಾಟ್ಸ್. ಆಮೇಲೆ ಇದು ಪಲ್ಸಸ್. ಇನ್ನೂ ಅಕ್ಕಿ ತಗೋಬೇಕು, ಅಕ್ಕಿ ಬಂದಮೇಲೆ ಇಲ್ಲಿ ಫಿಲ್ ಮಾಡೋಣ ಅಂತ ಸುಮ್ಮನೆ ಹಾಗೆ ಇಟ್ಟಿದ್ದೀನಿ. ಆಮೇಲೆ ಸೊ ಹಾಪ್ ಕೆಳಗಡೆ ಬಂದುಬಿಟ್ಟು ನಮಗೆ ಮೈಕ್ರೋ ಅವನ್, ಆಮೇಲೆ ಮೈಕ್ರೋವೇವ್ ಕೊಡ್ತಾರೆ, ಎಲ್ಲ ಇನ್ಬಿಲ್ಟ್. ಇದು ಬಂದುಬಿಟ್ಟು ನಮ್ಮ ಫ್ರಿಡ್ಜ್. ಎಲ್ಲ ಇತ್ತು ಇಷ್ಟು ದಿನ, ಇವತ್ತು ಖಾಲಿ ಆಗಿದೆ ಎಲ್ಲ. ಸೊ ಆಮೇಲೆ ಸಿಂಕಲ್ಲಿ ಸ್ವಲ್ಪ ಪಾತ್ರೆ ಇದೆ. ಸೊ ಯಾರು ಏನೂ ಅಂದ್ಕೋಬೇಡಿ, ನಾನು ಬೆಡ್ಗೆ ಹೋಗೋಕ್ಕಿಂತ ಮುಂಚೆ ಪಾತ್ರೆ ತೊಳೆದ್ಬಿಟ್ಟು ಬೆಡ್ಗೆ ಹೋಗ್ತೀನಿ. ಸೊ ಬೆಳಿಗ್ಗೆ ನೀಟಾಗಿ ಕಿಚನ್ ಇರುತ್ತೆ, ಏನು ಬೇಕಾದ್ರೂ ಮಾಡ್ಕೋಬೋದು. ಕೆಳಗಡೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ಪಾತ್ರೆ ಉಜ್ಜಕ್ಕೆ ಏನೇನು ಬೇಕು ಅದೆಲ್ಲ ಇಟ್ಕೊಂಡಿದ್ದೀನಿ. ಸೊ ಇದು ಬಂದುಬಿಟ್ಟು ನನ್ನ ಕಿಚನ್. ಸೊ
ನೆಕ್ಸ್ಟ್ ಬಂದುಬಿಟ್ಟು ಒಂದು ಸ್ಟೋರೇಜ್ ಸ್ಪೇಸಿಗೆ, ಬೇಸಿಕಲಿ ಬಟ್ಟೆ ಇಟ್ಕೊಳ್ಳೋಕ್ಕೆ. ಸೊ ಇನ್ನೂ ಏನೂ ಸೆಟ್ ಮಾಡಿಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಬೆಡ್ರೂಮ್. ಸೊ ಇದು ಬಂದುಬಿಟ್ಟು ಕ್ವೀನ್ ಸೈಜ್ ಬೆಡ್. ಆಮೇಲೆ ಇದು ಬಂದುಬಿಟ್ಟು ನನ್ನ ಫ್ಯಾಮಿಲಿ ವಾಲ್. ಸೊ ಎಲ್ಲರೂ ನನ್ನ ಫ್ಯಾಮಿಲಿನೇ. ಸೊ ನಮ್ಮ ಅಪ್ಪ ಅಮ್ಮ ಫೋಟೋ ಇದೆ. ಆಮೇಲೆ ನನ್ನ ತಂಗಿ ನನ್ನ ಬರ್ಡೇಗೆ ಅಂತ ಕೊಟ್ಟಿರೋದು. ಇದು ನನ್ನ ಕ್ಲೋಸ್ ಫ್ರೆಂಡ್, ಇವರೆಲ್ಲ ನನ್ನ ಬೆಸ್ಟ್ ಫ್ರೆಂಡ್ಸ್. ಸೊ ಇವರೆಲ್ಲ ನನ್ನ ಫ್ಯಾಮಿಲಿ. ಇದೆಲ್ಲ ನಾನು ಬರ್ತಾ ಇಂಡಿಯಾದಿಂದ ತಗೊಬಂದಿದ್ದು. ಸೊ this is how my bedroom is. So, ನೋಡಿದ್ರೆ this is all my room or apartment ಅಂತ ಹೇಳ್ಬೋದು. ಸೊ ಯಾ, ಇಷ್ಟೇ ಇವತ್ತಿನ ರೂಮ್ ಟೂರ್ ಎಲ್ಲ ಹೋಮ್ ಟೂರ್. ಸೊ ಈ ಸ್ಪೇಸ್ಗೆ ಬಂದುಬಿಟ್ಟು ಏನು ಕಾಸ್ಟ್ ಆಗುತ್ತೆ ಅಂತ ನಿಮಗೆ ಅಂದ್ಕೊಳ್ತಾ ಇರ್ಬೋದು. ಸೊ ಇಲ್ಲಿ ರೆಂಟಿಂಗ್ ಸಿಸ್ಟಮ್ ಬಂದುಬಿಟ್ಟು ವೀಕ್ಲಿ ಚಾರ್ಜ್ ಮಾಡ್ತಾರೆ. ಸೊ ನೀವು ಎಲ್ಲೇ ಮನೆ ತೊಗೊಂಡ್ರು ವೀಕ್ಲಿ ರೆಂಟ್ ಬೇಸ್ಡ್ ಇಲ್ಲ. ಇಲ್ಲಿ ನೀವು ಕೆಲಸ ಮಾಡಬೇಕಾದ್ರೂ ಅಷ್ಟೇ ಅವರ್ಲಿ ಬೇಸ್ ಮೇಲೆ ನಿಮಗೆ ಸ್ಯಾಲ್ರಿ ಕೊಡ್ತಾರೆ. ಸೊ ಇಲ್ಲಿ ರೆಂಟ್ ಬಂದುಬಿಟ್ಟು, ನಾನಿರೋ ಜಾಗ ಬಂದುಬಿಟ್ಟು ಮ್ಯಾಂಚೆಸ್ಟರ್. ಸೊ ಲಂಡನ್ ಸ್ವಲ್ಪ ತುಂಬ ಎಕ್ಸ್ಪೆನ್ಸಿವ್ ಇರೋದಕ್ಕೆ. ಸೊ ಮ್ಯಾಂಚೆಸ್ಟರಲ್ಲಿ ಈ ಸ್ಟುಡಿಯೋ ನನಗೆ ಸಿಕ್ಕಿದೆ ಅಂದರೆ ತುಂಬ ಹೆಚ್ಚು. ಸೊ ನನಗೆ ಇದು ಬಂದುಬಿಟ್ಟು £280 ಸಿಕ್ಕಿದೆ. ಸೊ £280 ಪರ್ ವೀಕ್ಗೆ ಆ್ಯಕ್ಚುಲಿ. ಸೊ ಅಂದರೆ £1 ನೀವು 100 ಅಂತ ತಿಳ್ಕೊಂಡ್ರು 200 ಅಂದರೆ ಲೈಕ್ ಆಲ್ಮೋಸ್ಟ್ 20,000 ಪರ್ ವೀಕ್ ಆಗುತ್ತೆ. ಸೊ 20 ಅಂತ ರಫಾಗಿ ಕ್ಯಾಲ್ಕುಲೇಟ್ ಮಾಡಿದ್ರು 4 ವೀಕ್ಸಿಗೆ ಇಟ್ ಇಸ್ ಆಲ್ಮೋಸ್ಟ್ 60,000. ಸೊ ಪರ್ ಮಂತ್ 60,000 ರೆಂಟ್ ಬಂದುಬಿಟ್ಟು. ಸೊ ನಮಗೆ ಸ್ಟೂಡೆಂಟ್ಸ್ ಆಗಿರೋದ್ರಿಂದ 52 ವೀಕ್ಸ್ವರೆಗೂ ಇರ್ತೀವಿ. ಸೊ ಇಟ್ ಈಸ್ ಆಲ್ಮೋಸ್ಟ್ 1 ಇಯರ್. ಸೊ 1 ಇಯರಿಗೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟಾಗುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಮೈ ರೂಮ್ ಟೂರ್. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ. ನಾನು ಇವಾಗ ಹೊಸದಾಗಿ ಬ್ಲಾಗ್ ಮಾಡ್ತಿರೋದು. ಸೊ ಐ ಆಮ್ ಓಪನ್ ಫಾರ್ ಎನಿ ನೆಗೆಟಿವ್ ಕಮೆಂಟ್ಸ್ ಆರ್ ಪಾಸಿಟಿವ್ ಕಮೆಂಟ್ಸ್ ಆ್ಯಸ್ ವೆಲ್. ಸೊ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ, ಇಲ್ಲ ನಿಮಗೇನಾದರೂ ಕಂಟೆಂಟ್ಸ್ ನನ್ನ ಕಡೆಯಿಂದ ಇಲ್ಲಿಂದ ಬೇಕಾಗಿದ್ದರೆ ಹೇಳಿ, ಆದರೂ ಮಾಡಿಕೊಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಇನ್ಸ್ಟಾಗ್ರಾಮ್ ಪೇಜ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬೇಕಂದರೆ ನೀವು ಅಲ್ಲೂ ಫಾಲೋ ಮಾಡ್ಬೋದು. ಅಲ್ಲಿ ಮೇಜರ್ಲಿ ಫ್ಯಾಷನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇನ್ಸ್ಟಾಗ್ರಾಮಲ್ಲಿ. ಸೊ ಯಾ, ಥ್ಯಾಂಕ್ ಯು ಗೈಸ್, ಬಾಯ್.